Karnataka Chitrakala Parishad inaugurated its newly upgraded open-air theatre and permanent exhibition pavilions. The event also marked the launch of the Bangalore Utsava Handicrafts exhibition and sale fair. The inauguration was led by Dr. B.L. Shankar, President of Karnataka Chitrakala Parishad, along with B.K. Altaf Khan, Chairman of Karnataka Minorities Development Corporation Limited, General Secretary Shashidhar S.N., actors Niranjan Shetty, Pratham, R.J. Pataki Shruti, and actress Bhumi Shetty. The 10-day Bangalore Utsava features artists and artisans from across India, showcasing paintings, handicrafts, handloom products, and traditional artworks. The upgraded facilities are expected to strengthen Bangaluru's position as a major hub for art, culture, and creative exhibitions. ವಾದಂಥ ಮಳಿಗೆಗಳಲ್ಲಿ ನಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ರಕೃತಿಯ ಸೊಬಗಿನ ಮಧ್ಯ ಹೊಸ ಮಳಿಗೆಗಳನ್ನು ನಿರ್ಮಾಣ ಮಾಡಿ ರಾಷ್ಟ್ರದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಅನೇಕ ಕಲಾವಿದರುಗಳು ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆರ್ಟ್ಸು ಇದೆ, ಕ್ರಾಫ್ಟ್ಸ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಎಲ್ಲ ರೀತಿಯ ಪೇಂಟಿಂಗ್ಗಳಿದ್ದಾವೆ. ಎಲ್ಲ ಥರದ ವಸ್ತುಗಳು ಕೂಡ ಒಂದೇ ಕಡೆ ಸಿಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ಇಡೀ ರಾಷ್ಟ್ರದ ಗ್ರಾಮೀಣ ಭಾಗದ ವಿಶೇಷವಾದಂಥ ಕಲಾವಿದರು ಮಾಡಿರ್ತಕ್ಕಂಥ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಮೆಟೀರಿಯಲ್ ಏನೇನಿದೆ ಅದೆಲ್ಲವೂ ಕೂಡ ಇಲ್ಲಿ ನೋಡಲಿಕ್ಕೆ ಮತ್ತು ಕೊಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗ ಹೊಸ ಮಳಿಗೆಗಳಲ್ಲಿ ಓಡಾಡಲಿಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ಇನ್ನು ಮುಂದೆ ನಮ್ಮ ಓಪನ್ ಏರ್ ಥಿಯೇಟರ್ ಏನಿದೆ, ಬಯಲು ಮಂದಿರ, ಅಲ್ಲಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ನಡೆಯುವಂಥ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ನಾಗರಿಕರು ಈ ಸಂದರ್ಭವನ್ನು ಬಳಸಿಕೊಂಡು ಇಡೀ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಗ್ರಾಮೀಣ ಕರಕುಶಲ ವಸ್ತುಗಳನ್ನೇನಿದ್ದಾವೆ ಅದನ್ನೆಲ್ಲ ನೋಡಬೇಕು, ಕೊಳ್ಳಬೇಕು ಮತ್ತು ಆ ರೀತಿಯ ಆರ್ಟಿಸನ್ಸಿಗೆ ಅವರೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಹೊಳಿತದೆ ನಂದು ಒರಿಜಿನಲ್ ಕಲರ್ ಇನ್ನು ಬೆಸ್ತಲ್ಲ. 40-50 ಡಿಗ್ರಿ ಯೂರೋಪಲ್ಲಿ ಐತಲ್ಲ, ಹಂಗೋದ್ರು ನನ್ನ ಕಲರ್ ಕಡಿಮೆ ಆಗಲ್ಲ. ಸುಂದರ ನಾನು. ನನ್ನ ಕಲರ್ ಯಾರವ್ರು ಹೇಳಪ್ಪ? ಹೇಳಿ ಸರ್, ಇವತ್ತು ಬಂದು ಕರಕುಶಲ ಮೇಳಕ್ಕೆ ಬಂದಿದ್ದೀರಾ, ಏನ್ ಅನಿಸ್ತಿದೆ ಸರ್? ಮೊದಲದಾಗೆ ಚಿತ್ರಕಲಾ ಪರಿಷತ್ ತುಂಬಾ ಹೆಮ್ಮೆ ಇದು. ಯಾಕೆಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಈ ಆಹಾರ ಮೇಳ ಇರ್ತಲ್ಲ ಗೊತ್ತಾ, ಎಲ್ಲಾ ತರದ ಫುಡ್ ಒಂದೇ ರೂಫ್ ಅಡಿಲಿ ಹೆಂಗ್ ಸಿಗುತ್ತೋ, ನಾನು ತುಂಬಾ ಮಾಸಾಗಿ ಹೇಳ್ತೀನಿ ಕೇಳಿ. ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಬಂದಿರೋದಕ್ಕೆ ಎಕ್ಸಾಂಪಲ್ ಇದು ಒಡಿಸ್ಸಾದು, ಅಲ್ಲಿ ಪಕ್ಕದಲ್ಲಿ ನೋಡಿದ್ವಿ ಕೇರಳದು. ಒಂದಕ್ಕಿಂತ ಒಂದು ಭಿನ್ನವಾಗಿ ಅವರು ಅವ್ರದೇ ಆದ ಹ್ಯಾಂಡ್ ಪೇಂಟಿಂಗ್ ಇರ್ಬೋದು, ಈಶ್ವರನ ಸಣ್ಣ ಸಣ್ಣ ಕಲಾಕೃತಿಗಳಿರ್ಬೋದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಎಲ್ಲವೂ ಒಂದು ರೂಫ್ ಅಡಿಯಲ್ಲಿ ಸಿಗುತ್ತೆ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಇದು ತುಂಬಾ ಯುನೀಕ್ ಆಗಿದೆ. ಬನ್ನಿ, ನೋಡಿ, ಪರ್ಚೇಸ್ ಮಾಡಿ. ಖಂಡಿತ ಮನ್ಸಿಗೆ ಇಷ್ಟ ಆಗುವಂಥ ಬಹಳಷ್ಟು ಐಟಮ್ಸ್ ಇದೆ ಇಲ್ಲಿ. ಆ್ಯಂಡ್ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ನೀವು ನೋಡೋಕ್ಕೇನು ಬಂದರೆ ತಗೊಳ್ಳೋದೇ ಹೋಗೋದೇ ಇಲ್ಲ. ಸೊ ತುಂಬ ವಿಶೇಷವಾಗಿದೆ. ಸ್ಪೆಷಲಿ ನನ್ನ ಗೆಳೆಯ ನಿರಂಜನ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲೇ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಕೇಳಿಬೇಕಾರೆ ಆರ್ಟ್ ಗ್ಯಾಲರಿ ಅವ್ರು ಕರೆದಾಗ ಏನು ಹೇಳಿದ್ದೆ ಕೇಳಿಬೇಕಾರೆ, ಒಬಾಮಾ, ಮೋದಿ, ಟ್ರಂಪು, ಬಿಲ್ಗೇಟ್ಸು ನನ್ನ ಪಕ್ಕದಲ್ಲಿದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನೋ ಇಲ್ವೋ ಕೇಳಿ, ಅದಕ್ಕೋಸ್ಕರ ಬಂದಿದ್ದೀನಿ. ಟ್ರಂಪು ನನ್ನ ಪಕ್ಕದಲ್ಲಿದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅದೇ ಪ್ರೀತಿಯಿಂದ ಬಂದಿದ್ದೀನಿ. ಖುಷಿ ಇದೆ. ಒಂದಕ್ಕಿಂತ ಒಂದು ಬೇರೆ ಬೇರೆ ವಿನೂತನವಾದ ಕೆಲವೊಂದು ನಾವು ನೋಡೋಕ್ಕಾಗೇ ಇರಲ್ಲ. ಎಲ್ಲವೂ ಇಲ್ಲಿ ಬಹಳ ಸ್ಪೆಷಲ್ ಆಗಿದೆ. ಹ್ಯಾಂಡ್ ಆಮೇಲೆ ಇವ್ರಿಗೆ ಕೈಯಿಂದ ಮಾಡುವಂಥ ಒಂದೊಂದು ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ನನಗೆ ಖುಷಿ ಆಯ್ತು. ನಾನು ಯಾವ್ಯಾವ ತಗೊಳ್ತೀನಿ ಅಂತ ಅದು ಕಾಯ್ತಾ ಇದೀನಿ. ಐ ಆಮ್ ಈಗರ್ಲಿ ವೈಟಿಂಗ್. ಅದಕ್ಕೆ ಹೇಳ್ತಾ ಇದೀನಿ, ನೀವು ತಗೋಬೇಕು. ಪ್ರಥಮ್, ಇವತ್ತ ನೀನು ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಹೇಳ್ತಿದ್ದಿರಲ್ಲ, ದೃಷ್ಟಿಗೊಂಬೆ ಅದು ನೋಡಿ, ಎಲ್ಲ ಅದ್ಭುತವಾಗಿ ನಡೆಯುತ್ತೆ. ಬನ್ನಿ ತಗೊಳ್ಳೋಣ. ಖಂಡಿತ ತುಂಬಾ ಖುಷಿ ಆಯ್ತು. ಎಲ್ಲರೂ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆಗೆ. ಒಂದು ಅಂದ್ರೆ ಇವ್ರ ಕ್ರಿಯೇಟಿವಿಟಿ ನೋಡೋಕೆ ಇನ್ನೊಂದು ಖುಷಿಯಾದ ವಿಚಾರ. ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಮಿಸ್ ಮಾಡ್ಕೋಬೇಡಿ. ಯಾರಿಗಾದ್ರೂ ನಿರಂಜನ್ ಅಂಡ್ ಪ್ರಥಮ ಫ್ರೀ ಗಿಫ್ಟ್ ಕೊಡ್ತಾರಂತ ಹೆಣ್ಮಕ್ಳಿಗೆ. ಕಿವಿ ಕೇಳಿಸಲ್ಲ, ನಂಗೆ ಪ್ರಾಬ್ಲಮ್ ಇದೆ. ನಂಗೆ ಕಿವಿ ಕೇಳಿಸಲ್ಲ ಕೆಲವು ಮಾತು ಮಾತ್ರ. ಅಲ್ಲಲ್ಲ, ನಾವು ನಮ್ ಕಿವಿ ಕೇಳಿಸಲ್ಲ.